ಸ್ನೇಹಿತರೆ, ಈಗ ವಿಶೇಷವಾಗಿ ಒಂದು ಸರಳವಾಗಿರುವಂಥ ಪರಿಹಾರವನ್ನು ಹೇಳ್ಕೊಡ್ತೀನಿ. ಯಾವುದಕ್ಕೆ ಪರಿಹಾರ ಅಂತಂದರೆ, ಮನೆಯಲ್ಲಿ ನಾನಾ ತರಹದ ತೊಂದರೆಗಳು, ಎಷ್ಟೇ ನಾವು ಪೂಜೆ ಪುನಸ್ಕಾರಗಳ ಮಾಡಿದರೂ ಕೂಡ ಯಾವುದೋ ಕಾರಣಕ್ಕೂ ಯಾವುದೇ ಕೆಲಸದಲ್ಲಿ ಅಡ್ಡಿಗಳು ಬರ್ತಾ ಇದೆ, ನಾನಾ ಥರದ ತೊಂದರೆಗಳು ಬರ್ತಾ ಇದೆ. ಒಂದಲ್ಲ ಒಂದು ತೊಂದರೆಗಳಿಂದ ನಾವು ಬಹಳಷ್ಟು ನರಳ್ತಾ ಇದ್ದೇವೆ. ಈ ರೀತಿಯಾಗಿ ಎಷ್ಟೋ ಜನರು ಕಮೆಂಟ್ಸ್ಗಳನ್ನ ಹಾಕಿರ್ತೀರಿ. ಈಗ ಸರಳ ಪರಿಹಾರವನ್ನು ಹೇಳ್ಕೊಡ್ತೇನಂತ. ಬಹಳಷ್ಟು ಸರಳವಾಗಿರುವಂಥ ಈ ಪರಿಹಾರವನ್ನು ಮಾಡಿಕೊಳ್ಳ್ರಿ. ನಿಮ್ಮ ಮನೆಯಲ್ಲಿ ಎಷ್ಟೋ ಸ್ವಸ್ಥವಾಗಿರ್ತದೆ ಅಂತಲೇ ಹೇಳ್ತೀನಿ. ಆದರೆ ನಾವು ಮಾಡುವಂಥ ಸರಳ ಪರಿಹಾರಗಳು ಕೂಡ ಮನಸ್ಸು ಕೊಟ್ಟು ಮಾಡಬೇಕು. ಅತಿಯಾದ ನಂಬಿಕೆ, ಭಗವಂತನಲ್ಲಿ ಅತಿಯಾದ ನಂಬಿಕೆ ಇದ್ದಾಗ ಮಾತ್ರ ನಮಗೆ ಫಲಗಳು ದೊರಕ್ತದೆ. ಅಯ್ಯೋ ಇದರಿಂದ ಆಗ್ತದೋ ಇಲ್ಲೋ ಈ ರೀತಿಯಾಗಿ ಇಟ್ಕೊಳ್ಬಾರ್ದು. ನನ್ನ ಒಂದು ಮನಸ್ಸಿನ ಒಂದು ನೋವು ಭಗವಂತನ ಪಾದದ ಮೇಲೆ ಹಾಕ್ತಾ ಇದ್ದೀನಿ, ಅಲ್ಲಿಂದ ನನಗೆ ಪರಿಹಾರ ಖಂಡಿತವಾಗಿಯೂ ದೊರಕ್ತದೆ ಅಂಥೇಳಿ ನೀವು ಮಾಡಿದಾಗ, ಯಾಕಂದರೆ ಬೇಕಾದಷ್ಟು ಜನರು ಕಮೆಂಟ್ಸನ್ನು ಹಾಕೋದು ನೋಡಿರಿ. ಈ ರೀತಿಯಾಗಿ ಪರಿಹಾರ ಖಂಡಿತವಾಗಿಯೂ ಸಿಗ್ತದೆ. ಏನು ಪರಿಹಾರ ಅಂತಂದರೆ, ಸರಳವಾಗಿರುವಂಥ, ನಾವು ಈಗಾಗಲೇ ಹೇಳ್ಕೊಟ್ಟಿವಿ ಸಿಂಧೂರ ಅಂಥೇಳಿ. ಸಿಂಧೂರ ಅಂದರೆ ಆಂಜನಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಂಥೇಳಿ. ಈ ಸಿಂಧೂರದಿಂದಲೇ ಭಗವಂತನಲ್ಲಿ ನಮ್ಮ ಒಂದು ಸಮಸ್ಯೆಗೆ ಪರಿಹಾರ ಅದ ಅಂಥೇಳಿ ಈ ಸಿಂಧೂರವನ್ನು ಒಂದು ಸುವಾಸನೆ ಎಣ್ಣೆ ಅಂತ ಹೇಳ್ತೀವಿ. ಉದಾಹರಣೆಗೆ ಜಾಸ್ಮಿನ್ ಆಯಿಲ್ ಆಗಿರ್ಬೋದು, ಅಥವಾ ಸಂಪಿಗೆ ತೈಲ ಅಂತ ಹೇಳ್ತೀವಿ. ಆ ತೈಲ ಈ ಅಂಗಡಿಯಲ್ಲಿ ಕೇಳಿದಾಗ ಸಿಗ್ತದೆ ನಿಮ್ಗೆ. ಸಂಪಿಗೆ ತೈಲ ಅಥವಾ ಜಾಸ್ಮಿನ್ ಎಣ್ಣೆ, ಸುವಾಸನೆ ಎಣ್ಣೆಯಲ್ಲಿ ಅದನ್ನು ಕಲಿಸ್ಬೇಕು. ಸರಿಯಾಗಿ ಕಲಸಿ ವಿಳೆದೆಲೆ ಮೇಲೆ 11 ವಿಳೆದೆಲೆಯನ್ನು ತೆಗೆದುಕೊಂಡು ಸ್ವಸ್ತಿಕವನ್ನು ಬರಿಬೇಕು. 11 ವಿಳೆದೆಲೆಯಿಂದ 11 ಎಲೆ ಮೇಲೆ ಪ್ರತಿಯೊಂದು ವಿಳೆದೆಲೆ ಮೇಲೆ ಸ್ವಸ್ತಿಕ, ಉಂಗುರ ಬೆರಳಿನಿಂದ ಸ್ವಸ್ತಿಕವನ್ನು ಬರಿಬೇಕು. ಸ್ವಸ್ತಿಕ ನೀಟಾಗಿ ಈಗಾಗಲೇ ನಾನು ತೋರಿಸ್ಕೊಟ್ಟೀನಿ ಹೆಂಗೆ ಬರಿಬೇಕು ಅಂದರೆ, ಬಲಭಾಗದಿಂದ ಎಡಭಾಗಕ್ಕೆ, ಮೇಲೆಯಿಂದ ಕೆಳಗೆ, ಈ ರೀತಿಯಾಗಿ ಸ್ವಸ್ತಿಕವನ್ನು ನೀಟಾಗಿ ಏನು ಕಲಸಿರ್ತಿರಲ್ಲ, ಸಿಂಧೂರ ಮತ್ತು ಎಣ್ಣೆ ಕಲಸಿರ್ತಿರಲ್ಲ ಅದರಿಂದ ಬರೆದು 11 ಎಲೆಯಲ್ಲಿ ಬರೆದು ಅದನ್ನು ಆಂಜನೇಯಗೆ ಹಾರವಾಗಿ ಹಾಕ್ಬೋದು, ಅಥವಾ ಆಂಜನೇಯನ 2 ಹೆಗಲ ಮೇಲೆ ಕೂಡ ಇಡ್ಬೋದು. ಆಂಜನೇಯನ ಹೆಗಲಿಗೆ ಇಡಬೇಕು, ಅಥವಾ ಹಾರವಾಗಿ ಆ 11 ಎಲೆಯನ್ನು ಹಾರವಾಗಿ ಆದರೂ ಹಾಕ್ಬೋದು. ಈ ರೀತಿ ನಾವು ಹಾಕಿದಾಗ ಭಗವಂತನ ನಿಮ್ಮ ಒಂದು ಏನು ಸಮಸ್ಯೆ ಇರ್ತದಲ್ಲ ಹೇಳ್ಕೊಳ್ಬೇಕು. ಹೇಳಿಕೊಂಡು ಆ ಹಾರವನ್ನು ಒಂದು ವಿಶೇಷವಾಗಿರುವಂಥ ಸ್ತೋತ್ರ ಅದ ಬರಿಬೇಕಾದ್ರೆ, ಸ್ತೋತ್ರವನ್ನು ಕೂಡ ನಾನು ಹೇಳ್ಕೊಡ್ತೀನಿ ಏನಂತ. ಆ ಸ್ತೋತ್ರವನ್ನು ಹೇಳಿ ಆ ಸಿಂಧೂರವನ್ನು ಈ ನಮ್ಮ ಏನು ಉಂಗುರ ಬೆರಳಿನಿಂದ ಸ್ವಸ್ತಿಕವನ್ನು ಬರೆದು ಆಂಜನೇಯನಿಗೆ ಹಾರ ಅಥವಾ ಹೆಗಲ ಮೇಲೆ ಇಟ್ಟಾಗ ನಿಮ್ಮ ಸಮಸ್ಯೆಗಳ ಭಾರ ಅವನ ಮೇಲೆ ಹಾಕಿದ ಹಾಗೆ ಅಂಥೇಳಿ, ನಂತರ ಆ ಒಂದು ಸಮಸ್ಯೆಯಿಂದ ಖಂಡಿತವಾಗಿಯೂ ನಿಮಗೆ ಪರಿಹಾರ ಸಿಗ್ತದೆ. ಈ ರೀತಿಯಾಗಿ 11 ಶನಿವಾರ ಈ ರೀತಿಯಾಗಿ ನೀವು ಮಾಡಿದಾಗ 11 ಶನಿವಾರ ಮುಟ್ಟಾದಾಗ ಬಿಡಬೇಕು. ನಂತರ ಈ ಗಂಡಸರು ಮಾಡ್ಬೋದು, ಹೆಂಗಸರು ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. 11 ಶನಿವಾರ ನೀವು ಈ ರೀತಿಯಾಗಿ ಮಾಡಿದಾಗ ಯಾವ ಸ್ವಸ್ತಿಕವನ್ನು ಬರೆದು ನೀವು ಭಗವಂತನಿಗೆ ಅರ್ಚನೆ ಅಂದರೆ ಏನು ಅವನ ಹೆಗಲ ಮೇಲೆ ಇಟ್ಟಿರ್ತೀರೋ ಒಂದೊಂದೇ ಸಮಸ್ಯೆಗೂ ಪರಿಹಾರವನ್ನು ಕೊಡ್ತಾ ಬರ್ತಾನೆ. ಆಗ ನಿಮ್ಮ ಮನೆ ಕೂಡ ಅಸ್ವಸ್ಥವಾಗಿರ್ತದೆ. ಆ ಸ್ವಸ್ತಿಕವನ್ನು ಏನು ಬರೆದಿರ್ತಿಲ್ಲ ನಿಮ್ಮ ಜೀವನದಲ್ಲಿ ಸ್ವಸ್ಥವಾಗ್ತದೆ ಅಂಥೇಳಿ, ಅದಕ್ಕಾಗಿ ಇನ್ನೊಂದು ಸಲ ಕೇಳಿಸ್ಕೊಳ್ರಿ. ವಿಳೆದೆಲೆ ಮೇಲೆ 11 ವಿಳೆದೆಲೆ 11 ಶನಿವಾರ ಮಾಡಬೇಕು. ಸ್ವಸ್ತಿಕವನ್ನು ಮೊದಲು ಬಲಭಾಗದಿಂದ ಶುರು ಮಾಡಿ ಎಡಭಾಗಕ್ಕೆ ತೊಗೊಂಡು ಬಂದು, ಈಗಾಗಲೇ ಸ್ವಸ್ತಿಕವನ್ನು ಕೂಡ ನಾನು ತೋರಿಸ್ಕೊಟ್ಟೇನಿ ಹೆಂಗೆ ಬರೆಯೋದು ಅಂಥೇಳಿ. ಸ್ವಸ್ತಿಕವನ್ನು ನೀಟಾಗಿ ಬರಿಬೇಕು. ಆ ಸ್ವಸ್ತಿಕವನ್ನು ಬರೆದು ಆಂಜನೇಯನಿಗೆ ಹೆಗಲ ಮೇಲೆ 2 ಹೆಗಲ ಮೇಲೆ ಇಡಬೇಕು. 11 ಎಲೆ ಬಲಭಾಗದಲ್ಲಿ 6, ಎಡಭಾಗದಲ್ಲಿ 5 ಇಡಬೇಕು, ಅಥವಾ ಹಾರವನ್ನು ಕೂಡ ಮಾಡಿ ಹಾಕ್ಬೋದು. ಈ ರೀತಿಯನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತದೆ. ಗಂಡಸರು ಮಾಡಿದರೆ ಪೂರ್ಣ 11 ವಾರ ನೀಟಾಗಿ ಮಾಡಬೇಕು. ಅಕಸ್ಮಾತ್ ನಿಮ್ಮ ಮಧ್ಯದಲ್ಲಿ ಊರಿಗೆ ಹೋಗೋದು ಬಂದರೆ ನೀವು ಯಾವ ಊರಲ್ಲಿ ಇರ್ತೀರಿ ಅಲ್ಲೇ ಕೂಡ ಮಾಡಬಹುದು. ಇಲ್ಲೇ ಒಂದೇ ಕಡೆ ಮಾಡಬೇಕು ಅಂತ ಏನೂ ಇಲ್ಲ. ಆದರೆ ನಾವು ಒಂದು ಸಲ ಮನಸ್ಸು ಕೊಟ್ಟು ಸಂಕಲ್ಪ ಮಾಡಿ ಹಿಡಿದ ಮೇಲೆ ಮಧ್ಯದಲ್ಲಿ ಬಿಡಬಾರ್ದು ಅಷ್ಟೇ. ಮುಟ್ಟಾದಾಗ ಮಾಡಬಾರ್ದು, ಮುಟ್ಟಾದವು ನೆರಳು ಕೂಡ ಹಾಕಿಸ್ಕೊಳ್ಬಾರ್ದು. ಈ ರೀತಿಯಾಗಿ ನೀವು ಆಂಜನೇಯಗೆ ಸ್ವಸ್ತಿಕ ಹಾರ ಹಾಕಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಿ ಅವ್ರ ಕಡೆ ಕೊಟ್ಟರೆ ಸಾಕು, ಅವ್ರು ಹಾಕ್ತಾರೆ ಹಾರ.
ಇಲ್ಲ ಅಂದರೆ ಈ ರೀತಿಯಾಗಿ ಹೆಗಲ ಮೇಲೆ ಮುಟ್ಟಿಸಿ ಇಡಿ ಅಂತಂದ್ರೂ ನಡೀತದೆ. ಯಾಕಂದರೆ ಕೆಲವೊಬ್ಬರು ಪೂಜೆ ಎಲ್ಲ ಆದಮೇಲೆ ಮತ್ತೆ ದೇವರನ್ನು ಮುಟ್ಟೋದಿಲ್ಲ. ಎಡಭಾಗದಲ್ಲಿ ದೇವರ ಬಲಭಾಗದಲ್ಲಿ, ಆಂಜನೇಯನ ಬಲಭಾಗದಲ್ಲಿ ಕೂಡ ಇಡ್ಬೋದು. ಅಂದರೆ ಯಾಕಂದರೆ ಹೆಗಲ ಮೇಲೆ ಇಡಬೇಕು ಅಂದರೆ ಅಲಂಕಾರ ಎಲ್ಲ ಮಾಡಿರ್ತಾರೆ, ಕೆಲವೊಂದು ಸಲ ಇಡ್ತಾರೆ, ಕೆಲವೊಂದು ಸಲ ಇಡೋದಿಲ್ಲ. ಅಕಸ್ಮಾತ್ ಇಡೋದಿಲ್ಲ ಅಂದರೆ ಹೆಗಲು ಮುಟ್ಟಿಸಿ ಎಡಭಾಗ ಮತ್ತು ಬಲಭಾಗದಲ್ಲಿ, ಆಂಜನೇಯನ ಬಲಭಾಗದಲ್ಲಿ ಕೂಡ ಇಡ್ಬೋದು. ಈ ರೀತಿಯಾಗಿ ಮಾಡ್ತಾ ಹೋದಂತೆ ನಿಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿಯೂ ಸಿಗ್ತದೆ. ಸ್ವಸ್ತಿಕ ಹೆಂಗೆ ಬರಿಬೇಕು ಒಂದು ಡ್ರಾ ಮಾಡಿ ತೋರಿಸ್ತೀನಿ. ಈ ರೀತಿಯಾಗಿ ವಿಳೆದಲ್ಲಿ ನಿಮ್ಮ ಹತ್ರ ಇಟ್ಕೊಳ್ಬೇಕು. ನಿಮ್ಮ ಕಡೆಗೆ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಈಗ ಒಂದು ಉಂಗುರ ಬೆರಳು ತೋರಿಸ್ತೀನಿ ನೋಡ್ರಿ. ನಮ್ಮ ಬಲಗೈಯ ಉಂಗುರ ಬೆರಳಿನಿಂದ ಮೊದಲು ಬಲಭಾಗದಿಂದ ಎಡಭಾಗಕ್ಕೆ ಈ ರೀತಿ ಎಡಭಾಗಕ್ಕೆ ಬಲದಿಂದ ಎಡಕ್ಕೆ ಒಯ್ಯಬೇಕು. ಬಲ ಮತ್ತು ಎಡಭಾಗದಿಂದ ಬಲಭಾಗಕ್ಕೆ ಕೆಳಗಡೆ ತರಬೇಕು. ಈ ರೀತಿಯಾಗಿ ನಂತರ 4 ಮೂಲೆಗೂ ಈ ರೀತಿ ಮಾಡಿ ಒಂದು ಮಧ್ಯದಲ್ಲಿ 4 ಕಡೆಗೂ ಒಂದೊಂದು ಚಿಕ್ಕಿಗಳನ್ನು ಇಟ್ಕೊಳ್ಬೇಕು. ಈ ರೀತಿಯಾಗಿ ಸ್ವಸ್ತಿಕವನ್ನು ಬರಿಬೇಕಾದ್ರೆ 11 ಸಲ ಈ ಶ್ಲೋಕವನ್ನು ಹೇಳಬೇಕು. ಸಂಸಾರ ಸಾಗರಾವರ್ತಾಗತ ಸಂಭ್ರಾತಂ ಚೇತಸಾಂ ಶರಣಾಗತ ಮರ್ತ್ಯಾನಾಂ ಶರಣ್ಯಾಯ ನಮೋಸ್ತುತೆ. ನಾನು ನೀ ಶರಣಾಗತಿಯಾಗಿ ಬಂದಿದ್ದೇನೆ, ನನ್ನ ಕಷ್ಟಗಳಿಗೆಲ್ಲ ಸಮಸ್ತ ಕಷ್ಟಗಳಿಂದ ನನ್ನನ್ನು ದೂರ ಮಾಡು ಅಂಥೇಳಿ ಹೇಳ್ತಾ ಈ ರೀತಿಯಾಗಿ 11 ಬಾರಿ ಬರೆದು 11 ಶನಿವಾರ ಮಾಡಬೇಕು. ಉಪವಾಸ ಅದು ಏನೂ ಹೇಳಿಲ್ಲ, ಬೆಳಗ್ಗೆ ಮಾಡಬೇಕು. ಬೆಳಗ್ಗೆ ಸ್ನಾನವನ್ನು ಮಾಡಿ ನೀವು ಮನೆಯಲ್ಲೇ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನವನ್ನು ಮಾಡಿ ಈ ರೀತಿಯಾಗಿ ವಿಳೆದೆಲೆ ಮೇಲೆ, ವಿಳೆದೆಲೆಯ ತುಂಬನ್ನು ನಿಮ್ಮ ಕಡೆ ಇಟ್ಕೊಳ್ಬೇಕು. ಅಂದರೆ ದೇವರ ಹತ್ತಿರ ತುಂಬ ಬರಬೇಕು. ಹಾಗಾಗಿ ನಾನು ಸರಿಯಾಗಿ ತೋರಿಸ್ಕೊಟ್ಟೇನೆ ನೋಡ್ರಿ. ಈ ರೀತಿಯಾಗಿ ವಿಳೆದೆಲೆ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು, ನೆಲದ ಮೇಲೆ ಇಟ್ಕೋಬಾರ್ದು. ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಅದರ ಮೇಲೆ ಸ್ವಸ್ತಿಕವನ್ನು ಬರೆದು 4 ಭಾಗಕ್ಕೂ ಮಧ್ಯದಲ್ಲಿ ಚುಕ್ಕೆ ಬರಬೇಕು, ಕೊನೆ ಅಂತ್ಯದಲ್ಲಿ ಈ ರೀತಿಯಾಗಿ ಸೇರಿಸಬೇಕು. ಈ ರೀತಿ ಮಾಡಿ 11 ವಾರ ಮಾಡೋದ್ರಲ್ಲಿ ನಿಮ್ಮ ಸಂಸಾರದಲ್ಲಿರುವಂಥ ಎಷ್ಟೋ ಸಂಕಷ್ಟಗಳಿಂದ ದೂರ ಆಗ್ತೀರಿ. ಉಪವಾಸ ತಪವಾಸ ಏನೂ ಹೇಳಿಲ್ಲ, ಎಲ್ಲಿ ಊರಿಗೆ ಹೋಗ್ತಿರೋ ಅಲ್ಲಿ ಮಾಡ್ಬೋದು. ಮಧ್ಯದಲ್ಲಿ ಮುಟ್ಟಾದಾಗ ಬಿಡಬೇಕು, ಮತ್ತೆ ಶುರು ಮಾಡಬೇಕು. ಮಧ್ಯದಲ್ಲಿ ಮುಟ್ಟಾದರೆ 4 ವಾರ ಮಾಡಿದ ಮೇಲೆ ನೀವು ಮುಟ್ಟಾದ್ರಿ ಅಂತ ಇಟ್ಕೊಳ್ರಿ. ಆವಾಗ ಮತ್ತೆ 5ನೇ ವಾರದಿಂದ ಮುಗಿದ ಮೇಲೆ ಮುಂದಿನ ಶನಿವಾರ 5ನೇ ವಾರ ಅಂತ ಲೆಕ್ಕಕ್ಕೆ ಹಿಡಿಬೇಕು. ಈ ರೀತಿಯಾಗಿ ಪೂರ್ಣ ತಿಳಿಸ್ಕೊಟ್ಟ ಮೇಲೂ ಪ್ರಶ್ನೆಯನ್ನು ಕೇಳಬೇಡ್ರಿ. ಸಿಂಧೂರವನ್ನು ಒಂದು ಸುವಾಸಿತ ಎಣ್ಣೆಯಲ್ಲಿ ಕಲಿಸ್ಕೊಳ್ಬೇಕು. ಬರೆದು ಆಂಜನೇಯನಿಗೆ ಹೋಗಿ ಈ ನಿಮ್ಮ ಸಂಕಷ್ಟಗಳನ್ನ ಪಾರು ಮಾಡು ಅಂತ ಹೇಳಿದರೆ ಖಂಡಿತವಾಗಿಯೂ ಎಷ್ಟೋ ಸಮಸ್ಯೆಗಳಿಂದ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಸಿಗ್ತದೆ. ನಂತರ ನೀವೇ ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ. ನಾಳೆ ಶನಿವಾರದಿಂದ ಮಾಡ್ಬೋದು ಅಥವಾ ಮುಂದಿನ ಶನಿವಾರದಿಂದನೂ ಶುರು ಮಾಡಬಹುದು. ಈ ರೀತಿಯಾಗಿ ಸರಳ ಪರಿಹಾರವನ್ನು, ಇನ್ನೂ ಎಷ್ಟು ಬೇಕಾದಷ್ಟು ಪರಿಹಾರಗಳು ನಮ್ಮ ಸಮಸ್ಯೆಗಳಿಗೆ ನಮ್ಮ ಪೂರ್ವಜರು ಹೇಳಿಕೊಟ್ಟಾರ. ಮತ್ತೆ ಅವನ ಅಧ್ಯಯನ ಮೂಲಕ ನಿಮಗೆಲ್ಲರಿಗೂ ತಿಳಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.